ಏನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗಲಿದೆಯಾ? ಹೌದು ವೀಕ್ಷಕರೇ, ಕೇಂದ್ರ ಮೋದಿ ಸರ್ಕಾರದಿಂದ ಯಾವಾಗ ಬಂಗಾರ ಖರೀದಿ ಮಾಡಬೇಡಿ ಅಂತ ಒಂದು ಮನವಿ ಸಲಹೆ ಬಂದಿತ್ತು, ಬಂಗಾರ ಖರೀದಿ ಮಾಡೋದು ಜನ ಕೈ ಬಿಡ್ತಾ ಇದ್ದಾರಂತೆ. ಹೌದು, 40% ಗ್ರಾಹಕರು ಕಡಿಮೆ ಆಗಿದ್ದಾರೆ. ಬಂಗಾರ ಖರೀದಿ ಮಾಡೋರು ಮೊದಲಿನ ತರ ಇಲ್ಲ, ಅಂದ್ರೆ ಜನ ಖರೀದಿ ಮಾಡಲು ಬರ್ತಾನೆ ಇಲ್ಲ ಅಂತ ಬಂಗಾರದ ಅಂಗಡಿಯವರು ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಜ್ಯುವೆಲ್ಲರಿ ಮಾಲೀಕರಿಗೆ ದೊಡ್ಡ ಸಂಕಷ್ಟ ಎದುರಾಗಬಹುದಾ? ನೋಡಿ ವೀಕ್ಷಕರೇ, ಕೆಲವರು ಬಂಗಾರದ ಮೇಲೆನೆ ಜೀವನ ನಡೆಸ್ತಾ ಇರ್ತಾರೆ. ಅಂದ್ರೆ ಅಕ್ಕಸಾಲಿಗರಾಗಿರ್ಬೋದು, ಬಂಗಾರದ ಅಂಗಡಿಯವರು. ಗ್ರಾಹಕರು ಅಂಗಡಿಗೆ ಬರಲಿಲ್ಲ ಅಂದ್ರೆ ಅವರ ಅಂಗಡಿ ಯಾವ ತರ ನಡಿಬೇಕು, ಅಂದ್ರೆ ಅವರು ಯಾವ ತರ ತಮ್ಮ ಒಂದು ಪ್ರಾಫಿಟ್ ಅನ್ನ, ಲಾಭವನ್ನ ಮಾಡಬಹುದು. ನೋಡಿ ವೀಕ್ಷಕರೇ, ಇವತ್ತು ನಾವು ಈ ವಿಡಿಯೋದಲ್ಲಿ ಇವತ್ತು ಬಂಗಾರ ಇಳಿಕೆ ಆಗಿದೆಯೋ, ಏರಿಕೆ ಆಗಿದೆಯೋ, ಅಥವಾ ಈಗ ತಗೋಬೇಕೋ ಬೇಡವೋ, ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ, ಏರಿಕೆ ಆಗುತ್ತಾ, ಇಳಿಕೆ ಆಗುತ್ತಾ, ಎದಕ್ಕೆ ಸರ್ಕಾರ ಬಂಗಾರ ತಗೋಬಾರ್ದು ಅಂತ ಹೇಳ್ತಾ ಇದೆ, ಮತ್ತೆ ನಾವು ಬಂಗಾರ ಖರೀದಿ ಮಾಡೋದ್ರಿಂದ ದೇಶಕ್ಕೆ ಆಗುವ ಹಾನಿ ಆದ್ರೂ ಏನು, ಇವತ್ತು ನಾವು ಕಂಪ್ಲೀಟ್ ಆಗಿ ಒಂದು ರಿಪೋರ್ಟ್ ಅನ್ನ ತಗೊಂಡ್ ಬಂದಿದ್ದೇವೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಂಗಾರ ಖರೀದಿ ಮಾಡೋರು ಯಾವ ತಪ್ಪುಗಳನ್ನ ಮಾಡಬಾರ್ದು, ಬಂಗಾರ ಯಾವ ರೀತಿ ನೀವು ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು, ಕೇಂದ್ರ ಸರ್ಕಾರದ ನಿಯಮಗಳು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಇನ್ನು ವೀಕ್ಷಕರೇ, ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗ್ತಾ ಇದೆ. ಹೌದು, ಇದು ಒಂದು ಗುಡ್ ನ್ಯೂಸ್ ಆಗಿದ್ರು ಕೂಡ ಜನ ಖರೀದಿ ಮಾಡಲು ಹಿಂದೇಟು ಹಾಕ್ತಾ ಇರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಬಂಗಾರ ಖರೀದಿ ಮಾಡೋರು ಲಾಭ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನು ಕೂಡ ನೋಡೋಣ. ನಿಮಗೂ ಕೂಡ ಆಸೆ ಇದೆಯಾ ಬಂಗಾರದ ಬೆಲೆ ಇನ್ನಷ್ಟು ಇಳಿಕೆ ಆಗಲಿ ಅಂತ ಆಸೆ ಇದೆಯಾ? ಹಾಗಾದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಇನ್ನು ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಅಂದ್ರೆ ಬಡ ಜನರು ಕೂಡ ಬಂಗಾರ ಖರೀದಿ ಮಾಡುವಾಗ ಸುಲಭ ಅನಿಸಿರ್ಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಬೆಳ್ಳಿ ಬೆಲೆನೂ ಕೂಡ ಇಳಿಕೆ ಆಗ್ತಾ ಇದೆ, ಬಂಗಾರದ ಬೆಲೆ ಕೂಡ ಮತ್ತೆ ಇಳಿಕೆ ಆಗ್ತಾ ಇದೆ. 15% ಆಮದು ಸುಂಕ ಏರಿಕೆ ಮಾಡಿದ್ರು ಬೆಲೆ ಏರಿಕೆ ಆಗಿತ್ತು. ಆದ್ರೆ ಈಗ ಮತ್ತೆ ಜಾಗತಿಕ ಮಟ್ಟದಲ್ಲಿ ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗಿದೆ. ಬೆಳ್ಳಿ ಕೇವಲ ಆಭರಣಕ್ಕೆ ಮಾತ್ರ ಯೂಸ್ ಮಾಡಲ್ಲ, ಅಂದ್ರೆ ಬೆಳ್ಳಿ ಒಂದು ಇಂಡಸ್ಟ್ರಿಯಲ್ ಮೆಟಲ್ ಕೂಡ ಹೌದು. ಅಂದ್ರೆ ಬೆಳ್ಳಿ ಸಾಮಾನುಗಳು ನಾವೆಲ್ಲ ನೋಡ್ತೀವಿ, ಆದ್ರೆ ಈಗಿನ ಕಾಲದಲ್ಲಿ ಬೆಳ್ಳಿ ಸಾಮಾನುಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಬೆಳ್ಳಿಯನ್ನ ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ ಗಳಲ್ಲೂ ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಇಂಡಸ್ಟ್ರಿಯಲ್ ಮೆಟಲ್ ಆಗಿರೋದ್ರಿಂದ ಇದಕ್ಕೆ ಡಿಮ್ಯಾಂಡ್ ತುಂಬಾನೇ ಇರುವಂತದ್ದು. ಹಾಗಾದ್ರೆ ಇವತ್ತು ಬೆಳ್ಳಿ ಬೆಲೆಯಲ್ಲಿ ಏನು ಇಳಿಕೆ ಆಗಿದೆ, ಅಂದ್ರೆ ಎಷ್ಟು ಇಳಿಕೆ ಆಗಿದೆ, ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗುತ್ತಾ? ನೋಡಿ, ಅಮೆರಿಕ ಇರಾನ್ ಯುದ್ಧ ಪ್ರಾರಂಭವಾಗಿದ್ದು ಸರ್ಕಾರ ಮತ್ತು ತಜ್ಞರು ಹೇಳ್ತಾ ಇರೋ ಲೆಕ್ಕಾಚಾರ ಕೂಡ ಉಲ್ಟಾನೇ ಆಗ್ತಾ ಇದೆ. ಯಾವಾಗ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ, ಅವಾಗ ಬೆಲೆ ಏರಿಕೆ ಆಗ್ತಾ ಇದೆ. ಯಾವಾಗ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಅವಾಗ ಇಳಿಕೆ ಆಗ್ತಾ ಇದೆ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಪರಿಣಾಮ ಅಂತಾನೂ ಕೂಡ ನಾವಿಲ್ಲಿ ಹೇಳ್ಬಹುದು. ವೀಕ್ಷಕರೇ, ಬೆಳ್ಳಿ ಬೆಲೆ, ಬಂಗಾರದ ಬೆಲೆ ಎರಡೂ ಕೂಡ ಇಂಟರ್ ಲಿಂಕ್ ಇದೆ. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ, ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ. ಹೀಗಾಗಿ ಮುಂದಿನ ಬರೋ ದಿನ ಬಂಗಾರ ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಆಗಬಹುದು. ಯಾಕಂದ್ರೆ ಗ್ರಾಹಕರು ಬಂಗಾರ ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಕೇಂದ್ರದ ಮೋದಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ, ಜನರಿಗೆ ಬಂದಿರೋ ಮನವಿ ಪ್ರಕಾರ, 1 ವರ್ಷಗಳ ಕಾಲ ಮನೆಯಲ್ಲಿ ಯಾವುದೇ ಸಮಾರಂಭ ಇರಲಿ, ಮದುವೆ ಇರಲಿ, 1 ವರ್ಷಗಳ ಕಾಲ ಬಂಗಾರ ಆಭರಣ ತಗೋಬೇಡಿ ಅಂತ ಒಂದು ಮನವಿ ಮಾಡಲಾಗಿದೆ. ಇದರ ಹಿಂದೆ ಇರೋ ಕಾರಣ ಏನಪ್ಪಾ ಅಂದ್ರೆ, ಭಾರತದ ವಿದೇಶ ವಿನಿಮಯ ಬಂಡವಾಳ ಖಾಲಿ ಆಗ್ತಾ ಇದೆ. ಅಂದ್ರೆ ಭಾರತ ಒಂದು ಕುಟುಂಬ ಇದ್ದಂತೆ. ಒಂದು ಕುಟುಂಬದ ಯಜಮಾನರ ಜವಾಬ್ದಾರಿ ಏನಪ್ಪಾ ಅಂದ್ರೆ, ನಮ್ಮ ಕುಟುಂಬದಲ್ಲಿ ಎಷ್ಟು ಹಣ ಇರುತ್ತೆ, ನಮಗೆ ದಿನಕ್ಕೆ ಬೇಕಾಗಿರೋ ವಸ್ತುಗಳನ್ನ ಖರೀದಿ ಮಾಡೋಕೆ ಎಷ್ಟು ಹಣ ಬೇಕು, ಅದೇ ತರ ಬಂಗಾರ, ಕಾರು, ಬೈಕು ಖರೀದಿ ಮಾಡೋಕೆ ಎಷ್ಟು ಹಣ ಬೇಕು, ಅದನ್ನ ಸೈಡ್ ಅಲ್ಲಿ ಇಡಬೇಕು. ಈಗ ಏನಾಗ್ತಾ ಇದೆ, ಬಂಗಾರ, ಟಿವಿ, ಬೈಕು, ಈ ತರ ಒಂದು ಲಕ್ಸರಿ ಗೂಡ್ಸ್ ಗಳ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರೆ ಅಗತ್ಯ ವಸ್ತುಗಳಿಗೆ ಖರೀದಿ ಮಾಡೋಕೆ ಹಣ ಇಲ್ಲ ಅಂತ ಆಗುತ್ತೆ. ಸೊ ಈ ತರ ಆಗ್ಬಾರ್ದು ಅಂತ ಆ ಕೇಂದ್ರ ಸರ್ಕಾರ ಒಂದು ಸಲಹೆಯನ್ನ ಕೊಟ್ಟಿದೆ. ಭಾರತದ ವಿದೇಶಿ ವಿನಿಮಯ ಬಂಡವಾಳ ಖಾಲಿ ಆಗ್ಬಾರ್ದು. ಹೀಗಾಗಿ ಬಂಗಾರದ ಮೇಲೆ ಆಮದನ್ನ ಕಡಿಮೆ ಮಾಡಬೇಕು, ಅಂದ್ರೆ ಬಂಗಾರ ಇಂಪೋರ್ಟ್ ಕಡಿಮೆ ಆಗ್ಬೇಕು, ಅವಾಗ ಭಾರತದ ವಿದೇಶಿ ವಿನಿಮಯ ಉಳಿಯುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಸೊ ಇಲ್ಲಿ ನಮ್ಮ ಭಾರತದ ಹತ್ತಿರ ಈಗ ವಿದೇಶಿ ವಿನಿಮಯ ಬಂಡವಾಳ, ನಾವು ಕಚ್ಚಾ ತೈಲ ಇಂಪೋರ್ಟ್, ಅಂದ್ರೆ ಅಡುಗೆ ಅನಿಲ, ಗ್ಯಾಸ್ ಸಿಲಿಂಡರ್ ಇಂಪೋರ್ಟ್ ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೀವಿ. ಇನ್ನು ಬಂಗಾರ, ಬೆಳ್ಳಿ ಕೂಡ ಆಮದು ಮಾಡ್ಕೊಳ್ತೀವಿ. ಯಾವಾಗ ನಾವು ಹೆಚ್ಚು ಆಮದು ಮಾಡ್ಕೊಳ್ತೀವಿ, ಇಂಪೋರ್ಟ್ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ, ಅವಾಗ ಭಾರತದ ರೂಪಾಯಿ ಮೌಲ್ಯ ಕುಸಿಯುತ್ತೆ. ರೂಪಾಯಿ ಮೌಲ್ಯ ಕುಸಿದ್ರಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಇನ್ಫ್ಲೇಷನ್ ಆಗುತ್ತೆ, ಅಂದ್ರೆ ಹಣ ದುಬ್ಬರ ಆಗುತ್ತೆ. ಹೀಗಾಗಿ ಸರ್ಕಾರ ಹೇಳಿರುವಂತದ್ದು. ಒಂದು ಕಡೆಗೆ ಬಂಗಾರದ ಮೇಲೆ ಆಮದು ಸುಂಕ ಕೂಡ 15% ಏರಿಕೆ ಮಾಡೋದ್ರ ಮೂಲಕ ಜನರು ಖರೀದಿಯಿಂದ ಹಿಂದೆ ಬರಬೇಕು ಅಂತಾನೆ ಆಮದು ಸುಂಕ 15% ಏರಿಕೆ ಮಾಡಿದ್ರು. ಹೀಗಾಗಿ ಬಂಗಾರದ ಬೆಲೆ
1,52,000ರಿಂದ ದಿಢೀರ್ ಅಂತ 1,62,000 ರೂಪಾಯಿಗೆ ಜಂಪ್ ಆಗಿದೆ. ಇನ್ನು ಬೆಳ್ಳಿ ಕೂಡ 2,80,000 ರೂಪಾಯಿಂದ 3,10,000 ರೂಪಾಯಿಗೆ ಜಂಪ್ ಆಗಿತ್ತು. ಆದ್ರೆ ಈಗ ಮತ್ತೆ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ ಗುಡ್ ನ್ಯೂಸ್. ಆದ್ರೆ ನೋಡಿ, ತುಂಬಾ ಜನ ಕೇಳ್ತಾರೆ ಕಡಿಮೆ ಬೆಲೆಗೆ ಯಾವ ತರ ಬಂಗಾರ ನಾವು ಖರೀದಿ ಮಾಡಬಹುದು ಅಂತ. ವೀಕ್ಷಕರೇ, ಬಂಗಾರ ಖರೀದಿ ಮಾಡುವಾಗ ಬಂಗಾರದ ಆಭರಣಗಳ ಮೇಲಿದ್ದ ಸ್ಟೋನ್ಸ್ ಅಂದ್ರೆ ಗಟ್ಟಿ ಬಂಗಾರ ಬೇರೆ, 24 ಕ್ಯಾರೆಟ್ ಬಂಗಾರ ಬೇರೆ, 22 ಕ್ಯಾರೆಟ್ ಆಭರಣ ಬಂಗಾರ ಬೇರೆ. 22 ಕ್ಯಾರೆಟ್ 10 ಗ್ರಾಮ್ದು ಒಂದು ಆಭರಣ ನೀವು ತಗೋತೀರಪ್ಪ ಅಂದ್ರೆ ಕಡ್ಡಾಯವಾಗಿ ಅದ್ರ ಮೇಲೆ ಹಾಲ್ ಮಾರ್ಕ್ ಇರಬೇಕು. BIS ಮಾರ್ಕ್ ಅಂತ ನಾವು ಕರಿತೀವಿ. ಪ್ಯೂರಿಟಿ ಇರುತ್ತೆ ಅದಕ್ಕೆ. 22 ಕ್ಯಾರೆಟ್ 916 ಮತ್ತು HUID ಕೋಡ್ ಇದ್ರೆ ತುಂಬಾನೇ ಒಳ್ಳೆಯದು. HUID ಕೋಡ್ ಇಲ್ಲ ಅಂದ್ರೆ ಹಾಲ್ ಮಾರ್ಕ್ ಅಂತೂ ಕಡ್ಡಾಯವಾಗಿರ್ಬೇಕು. BIS ಮಾರ್ಕ್ ನಿಮ್ಮ ಬಂಗಾರದ ಆಭರಣ ಮೇಲೆ ಇರಬೇಕು. ಇನ್ನು ಬಂಗಾರ 22 ಕ್ಯಾರೆಟ್ ಆಭರಣ ತಗೋತಾ ಇದ್ದವರು ಬಂಗಾರದ ಆಭರಣಗಳ ಮೇಲೆ ಇಮಿಟೇಷನ್ ಸ್ಟೋನ್ಸ್ ಗಳನ್ನ ಹಾಕಿರ್ತಾರೆ, ಡುಪ್ಲಿಕೇಟ್ ಸ್ಟೋನ್ಸ್ ಗಳನ್ನ ಹಾಕಿರ್ತಾರೆ. ಅದು ಒಂದು ತರ ಡೈಮಂಡ್ ತರ ಇರುತ್ತೆ, ಬೆಳ್ಳಿ ತರ ಇರುತ್ತೆ. ಅದನ್ನ ನಾವು ವೇಟ್ ಅನ್ನ ಲೆಸ್ ಮಾಡಿಸ್ಬೇಕು, ಅಂದ್ರೆ ಅದರ ತೂಕವನ್ನ ಕಡಿತ ಮಾಡಿಸ್ಬೇಕು. ನೋಡಿ, 1 ಗ್ರಾಮ್ ಕೂಡ ಲೆಸ್ ಆದ್ರೆ 15,000 ರೂಪಾಯಿ 16,000 ರೂಪಾಯಿ ನಿಮಗೆ ಉಳಿತಾಯ ಅಂತಾನು ಕೂಡ ನಾವಿಲ್ಲಿ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಒಂದು 10 ಗ್ರಾಮ್ದು ಉಂಗುರ ಇದೆ, ಅದರಲ್ಲಿ 1 ಗ್ರಾಮ್ದು ಡುಪ್ಲಿಕೇಟ್ ಸ್ಟೋನ್ ಅದ್ರ ಮೇಲೆ ಹಾಕಿರ್ತಾರೆ. ಅದರದ್ದು ತೂಕ 1 ಗ್ರಾಮ್ಗೆ 500 ರೂಪಾಯಿ. ಬಂಗಾರ 1 ಗ್ರಾಮ್ಗೆ 16,000 ರೂಪಾಯಿ ತೂಕ. ಅಂದ್ರೆ ನೀವು ಲೆಕ್ಕ ಮಾಡಿ 1 ಗ್ರಾಮ್ ಕೂಡ ಇಲ್ಲಿ ಉಳಿದ್ರೆ ನೀವು 16,000 ರೂಪಾಯಿ ಉಳಿಸ್ದಂಗೆ. ತುಂಬಾ ಕಡೆಗೆ ಮೇಕಿಂಗ್ ಚಾರ್ಜ್ ಅಂತ ತುಂಬಾ ಚಾರ್ಜ್ ಮಾಡ್ತಾ ಇದ್ದಾರೆ. ಒಂದು ಆಭರಣ ರೆಡಿ ಆಗ್ಬೇಕಂದ್ರೆ 10ರಿಂದ 12% ಕೆಲವರು ತಗೋತಾರೆ, ಕೆಲವರು 25-30% ತಗೋತಾರೆ, ಕೆಲವರು 40-45% ತಗೋತಾ ಇದ್ದಾರೆ. ಲಕ್ಷಕ್ಕೆ 40,000 ರೂಪಾಯಿ ಈ ತರ ಮೇಕಿಂಗ್ ಚಾರ್ಜ್ ಅಂತ ತಗೋತಾರೆ. ನೀವು ಇವತ್ತು ಒಂದು ಬಂಗಾರದ ಆಭರಣ ತಗೊಂಡಿರ್ತೀರಪ್ಪ ಅಂದ್ರೆ ನಾಳೆ ನೀವು ಮಾರಾಟ ಮಾಡ್ತೀರಾ ಅಂದ್ರೆ ಅದು 1 ಲಕ್ಷ ರೂಪಾಯಿದು ತಗೊಂಡಿದ್ರೆ 1 ಲಕ್ಷ ರೂಪಾಯಿಗೆ ಸೇಲ್ ಆಗಲ್ಲ. ತಗೊಳ್ಳುವಾಗ 10% ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಾ, 1 ಲಕ್ಷ ರೂಪಾಯಿದದ್ದು 1,10,000 ರೂಪಾಯಿ ಆಗಿರುತ್ತೆ. ಅದೇ ಮಾರಾಟ ಮಾಡುವಾಗ 1,10,000 ರೂಪಾಯಿಗೆ ತಗೊಳ್ಳಲ್ಲ, 1 ಲಕ್ಷ ರೂಪಾಯಿಗೆ ತಗೋತಾರೆ. ಅಥವಾ ಇನ್ನೂ 2-3 ಸಾವಿರ ರೂಪಾಯಿ ವೇಸ್ಟೇಜು, ಅದು ಲೆಸ್ GST ಅಂತ ಲೆಸ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ 95,000 ರೂಪಾಯಿ ಬರುತ್ತೆ. ಅಂದ್ರೆ 15,000 ರೂಪಾಯಿ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಸೊ ನೀವೇನಾದ್ರೂ ಖರೀದಿ ಮಾಡ್ತೀರಾ, ಬಂಗಾರದಲ್ಲಿ ಹೂಡಿಕೆ ಮಾಡ್ತೀರಪ್ಪ ಅಂದ್ರೆ ನೀವು ETFs ಅಂತ ಬರುತ್ತೆ, ಗೋಲ್ಡ್ ETFs ಅಂತ ಬರುತ್ತೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಹೀಗಾಗಿ ಇದನ್ನ ನೀವು ತಗೋಬಹುದು. ಇದು ಆನ್ಲೈನ್ ನಲ್ಲಿ ಗೋಲ್ಡ್ ETFs ಅಂತ ಬರುತ್ತೆ. ಸೆಬಿ ಅಂಡರ್ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರೋ ETFs ಗಳನ್ನ ಮಾತ್ರ ತಗೋಬೇಕು. ತುಂಬಾ ಜನ ಯಾವುದೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾರೆ, ಅದರಲ್ಲಿ ಬಂಗಾರ ಸಿಗುತ್ತೆ ಅಂತ ಹೂಡಿಕೆ ಮಾಡ್ತಾರೆ, ಆದ್ರೆ ಆ ಕಂಪನಿ ಬಂದ್ ಆಗ್ಬಿಡುತ್ತೆ. ಸೊ ತುಂಬಾ ಜನ ಈ ತರನು ಮೋಸ ಹೋಗಿದ್ದಾರೆ. ಡಿಜಿಟಲ್ ಗೋಲ್ಡ್ ಎಂಬ ಹೆಸರಲ್ಲಿ ತುಂಬಾ ಕೂಡ ಮೋಸ ಆಗಿದೆ. ಸೊ ನೀವು ಬಂಗಾರದ ಒಂದು ಶೇರ್ಸ್ ಗಳನ್ನ ಖರೀದಿ ಮಾಡ್ತೀರಪ್ಪ ಅಂದ್ರೆ ETFs ಅನ್ನ ತಗೋಬಹುದು. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ. ಅದರಲ್ಲಿ ತಗೊಂಡ್ರೆ ಮೇಕಿಂಗ್ ಚಾರ್ಜ್ ಇರಲ್ಲ. ಬಂಗಾರದ ಆಭರಣ ತಗೋತೀರಾ ಅಂದ್ರೆ 10, 20, 30% ಮೇಕಿಂಗ್ ಚಾರ್ಜ್ ಇರುತ್ತೆ. ಆದ್ರೂ ಕೂಡ ಮತ್ತೆ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ ನಷ್ಟ. ಆದ್ರೆ ಇದು ETF ಯಾವ ತರ ಅಂದ್ರೆ ಇವತ್ತು ನೀವು 1,60,000 ರೂಪಾಯಿಗೆ ತಗೊಂಡಿರ್ತೀರಾ, ನಾಳೆ ಬೆಲೆ 1,65,000 ಆದ್ರೆ ನಿಮಗೆ 5,000 ರೂಪಾಯಿ ಲಾಭ. ಮಾರಾಟ ಮಾಡಿದ್ರೆ ಆ ಕ್ಷಣ ನಿಮಗೆ 5,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಇದು ETF ಅಂತ ನಾವು ಕರಿತೀವಿ. ಸೊ ಸೆಬಿ ಅಂಡರ್ ಬರುವ ETFs ಗಳನ್ನ ಮಾತ್ರ ತಗೋಬೇಕು. ಇನ್ನು ಇವತ್ತು ಬೆಳ್ಳಿ ಬೆಲೆ 1 ಕೆಜಿಗೆ ಏನಾಗಿದೆ ನೋಡಿ. 1 ಕೆಜಿ ಬೆಳ್ಳಿ ಬೆಲೆ ಇವತ್ತು 2,85,000 ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ. ಅಂದ್ರೆ ಮೊನ್ನೆ 3,10,000 ರೂಪಾಯಿ ತನಕ ಹೋಗಿತ್ತು. ಯಾರೆಲ್ಲ 3,10,000 ರೂಪಾಯಿಗೆ ಖರೀದಿ ಮಾಡಿದ್ರು ಇವತ್ತು ಅವರಿಗೆ 20-25,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು. ಯಾರೆಲ್ಲ 2,20,000 ರೂಪಾಯಿದಾಗ ಖರೀದಿ ಮಾಡಿದ್ರು ಅವರಿಗೆ 60-65,000 ರೂಪಾಯಿ ಲಾಭ ಅಂತ ಹೇಳ್ಬಹುದು. ಹೀಗಾಗಿ ಇದರಲ್ಲಿ ರಿಸ್ಕ್ ಕೂಡ ಇದೆ. ಯಾವಾಗ ಬೆಲೆ ಬೀಳುತ್ತೆ, ಯಾವಾಗ ಏರುತ್ತೆ, ಏನೂ ಕೂಡ ಅಂದಾಜು ಕೂಡ ಮಾಡೋಕ್ ಬರಲ್ಲ. ಅಮೆರಿಕ ಯುದ್ಧ, ಇರಾನ್ ಯುದ್ಧ ಇರೋದ್ರಿಂದ, ಜಾಗತಿಕ ಅನಿಶ್ಚಿತತೆ ಇರೋದ್ರಿಂದ ಭಾರಿ ವಾಲಟಿಲಿಟಿ ಇದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ, 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ. 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,19,950 ರೂಪಾಯಿ ಹತ್ರ ಮತ್ತೆ 1,20,000 ರೂಪಾಯಿಗೆ ಬಂದಿದೆ 18 ಕ್ಯಾರೆಟ್ ಚಿನ್ನದ ಬೆಲೆ. ನೋಡಿ ವೀಕ್ಷಕರೇ, ಆಮದು ಸುಂಕ ಏರಿಕೆ ಮಾಡಿರೋ ಕಾರಣ ಬೆಲೆ ಭಾರಿ ಏರಿಕೆ ಆಗಿದೆ. ಸೊ ಯಾರೆಲ್ಲ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಿರ್ತೀರಾ ಅವರು ಸದ್ಯಕ್ಕೆ 1 ವರ್ಷಗಳ ಕಾಲ ಕಾಯಿರಿ, ಮತ್ತೆ ಸರ್ಕಾರ ಇಳಿಸಬಹುದು. ಎದಕ್ಕಂದ್ರೆ ಆಮದು ಸುಂಕ 15% ಏರಿಕೆ ಮಾಡಿರೋ ಹಿಂದೆ ಕಾರಣ ಏನಪ್ಪಾ ಅಂದ್ರೆ 1 ವರ್ಷಗಳ ಕಾಲ ಬಂಗಾರ ಜನರು ಖರೀದಿ ಮಾಡಬಾರ್ದು ಅಂತ. 1 ವರ್ಷ ಆದ್ಮೇಲೆ ಮುಂದಿನ ವರ್ಷ ಆಮದು ಸುಂಕ ಮತ್ತೆ 5%, 6%ಗೆ ಬಂದ್ರೆ ಮತ್ತೆ 8-9% ಇಳಿಕೆ ಆದ್ರೆ ಮತ್ತೆ
10,000 ರೂಪಾಯಿ ಬೆಲೆ ಇಳಿಕೆ ಆಗ್ಬಹುದು. ಹೀಗಾಗಿ ಮುಂದೆ ಬರೋ ದಿನ ಏನ್ ಬೇಕಾದ್ರೂ ಆಗ್ಬಹುದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 1,46,600 ರೂಪಾಯಿಗೆ ಮತ್ತೆ ಬಂದಿದೆ. ಅಂದ್ರೆ ನೋಡಿ, ಮೊದಲು ಈ ಬೆಲೆಗೆ 24 ಕ್ಯಾರೆಟ್ ಗಟ್ಟಿ ಬಂಗಾರ ಸಿಗ್ತಾ ಇತ್ತು. ಅಂದ್ರೆ ಯಾವಾಗ ಆಮದು ಸುಂಕ ಏರಿಕೆ ಮಾಡೋಕ್ಕಿಂತ ಮುಂಚೆ. ಈಗ 22 ಕ್ಯಾರೆಟ್ ಈ ಬೆಲೆಗೆ ಬಂದಿದೆ. ಅಂದ್ರೆ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,46,600 ರೂಪಾಯಿ. ಆದ್ರೆ ಯಾರೆಲ್ಲ ಬಂಗಾರ ಮೊದಲೇ ಖರೀದಿ ಮಾಡಿದ್ರು ನೋಡಿ, ಅವರಿಗೆ ಗುಡ್ ನ್ಯೂಸ್. ಹೊಸದಾಗಿ ಖರೀದಿ ಮಾಡೋರ್ಗೆ ಇದು ಶಾಕಿಂಗ್. ಇನ್ನು ಬಂಗಾರ 24 ಕ್ಯಾರೆಟ್ ಮತ್ತೆ 16,000 ರೂಪಾಯಿ 1 ಗ್ರಾಮ್ಗೆ ಬರ್ತಾ ಇದೆ. ಅಂದ್ರೆ ನೋಡಿ, ಕೇವಲ ಇನ್ನು 7 ರೂಪಾಯಿ ಮಾತ್ರ ಬಾಕಿ ಇದೆ 1 ಗ್ರಾಮ್ಗೆ. ಅಂದ್ರೆ 10 ಗ್ರಾಮ್ಗೆ ಮತ್ತೆ 1,60,000 ರೂಪಾಯಿ ಗಡಿಯತ್ತ ಬಂದಿದೆ. ಇದ್ರ ಮೇಲೆ 3% GST ಕೂಡ ಇರುತ್ತೆ. ನಾವು ಹೇಳಿರೋ ಬೆಲೆ ಎಲ್ಲ ಆನ್ಲೈನ್ ಬೆಲೆ, ಅದ್ರ ಮೇಲೆ 3% GST. 22 ಕ್ಯಾರೆಟ್ 18 ಕ್ಯಾರೆಟ್ ಚಿನ್ನದ ಬೆಲೆ ಮೇಲೆ ಮೇಕಿಂಗ್ ಚಾರ್ಜ್ GST, ಅದು ಎಕ್ಸ್ಟ್ರಾ ವೆಸ್ಟೇಜ್, ಅದು ಬೇರೆ. ಸೊ ಬಂಗಾರ ಬೆಳ್ಳಿ ಖರೀದಿ ಮಾಡೋರು ಈ 1 ವರ್ಷಗಳ ಕಾಲ ಸ್ವಲ್ಪ ವೇಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತಾನು ಕೂಡ ಹೇಳ್ಬಹುದು. ಇನ್ನು ಇಳಿಕೆ ಆಗೋ ಚಾನ್ಸ್ ಇದೆ. ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಜಾಗತಿಕ ಅನಿಶ್ಚಿತತೆ ಇರೋದ್ರಿಂದ, ಡಾಲರ್ ಬಲವಾಗ್ತಾ ಇರೋದ್ರಿಂದ, ಅಮೆರಿಕ ಇರಾನ್ ಯುದ್ಧ ಇರೋದ್ರಿಂದ ಬಂಗಾರ ಮಾರ್ಕೆಟ್ ಹಾವು ಏಣಿ ಆಟ ಆಡ್ತಾ ಇದೆ. ಯಾವಾಗ ಬೇಕಾದ್ರೂ ಏರಿಕೆ ಆಗ್ಬಹುದು, ಯಾವಾಗ ಬೇಕಾದ್ರೂ ಕೂಡ ಬೆಲೆ ಇಳಿಕೆ ಆಗ್ಬಹುದು. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.